Hi guys, welcome back to my YouTube channel. Hope everyone is doing great. So ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡಿದ್ದಂಥ ಮೂಮೆಂಟ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಆಗಿದ್ದು ಸಂಡೇ 7th January. ಒಂದು ಚಿಕ್ಕ ಮಗುದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೆಡಿಯಾಗಿ ಹೊರಡಕ್ಕೆ ಸಿದ್ಧ ಆಗಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಮಗುಗೆ ಒಂದು ಗಿಫ್ಟ್ ತೊಗೊಳ್ವಿ. ಅದು 1 ವರ್ಷದ ಮಗು ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಇರಲಿ, ಯಾವ್ದಾದ್ರು ಒಂದು ಚೆನ್ನಾಗಿರೋ ಗಿಫ್ಟು ಅಂಥೇಳಿ ಇದನ್ನು ಚೂಸ್ ಮಾಡ್ಕೊಂಡ್ವಿ. ಸೊ ನಮ್ಮ ಮನೆಯಿಂದ ಒಂದು 40 minutes ದೂರದಲ್ಲಿತ್ತು ವೆನ್ಯೂ. ಸೊ ಸಂಜೆ ಆಗಿರೋದ್ರಿಂದ ತುಂಬ ಚಳಿ ಇತ್ತು. ಸೊ ನಾವು ಬೈಕಲ್ಲೆಲ್ಲ ಹೋಗಲಿಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡೆ ಹೋಗೋಣ, ಬರುವಾಗಲೂ ಕ್ಯಾಬ್ ಬುಕ್ ಮಾಡ್ಕೊಂಡು ಬರೋಣ ಅಂಥೇಳಿ ಕ್ಯಾಬಲ್ಲೇ ಹೋದ್ವಿ. ಇದು ಯಾವ ಏರಿಯಾ ಅಂತ ಯಾರಿಗಾರು ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು. ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ವಿ. ವೆನ್ಯೂ ರೀಚ್ ಆದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು. ಇಟ್ ವಾಸ್ ವೆರಿ ಕಿಡ್ಸ್ ಥೀಮಲ್ಲೇ ಮಾಡಿದ್ದು, ಕಿಡ್ಸ್ ಫ್ರೆಂಡ್ಲಿ ಥೀಮಲ್ಲೇ ತುಂಬ ಚೆನ್ನಾಗಿತ್ತು. ತುಂಬ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಅವರು ನೋಡಿ ನಮಗೂ ಖುಷಿ. ಸೊ ಇಟ್ ವಾಸ್ ಅ ಗ್ರ್ಯಾಂಡ್ ಎಂಟ್ರಿ ಮಗುದು. ಇವರು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ. ಸೊ ಫ್ರೆಂಡ್ ಮಗಂದು ಬರ್ತ್ಡೇ ಇದ್ದಿತ್ತು. ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಸೊ ಇಟ್ ವಾಸ್ ಅ ನೈಸ್ ಪಾರ್ಟಿ. ಇವಾಗ ನೋಡ್ಬೋದು ಒಬ್ರು ಜೋಕರ್ ಇದ್ರು. ಹಿ ವಾಸ್ ವೆರಿ ಫನಿ. ಎಲ್ಲರಿಗೂ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅವರು. ಆ್ಯಂಡ್ ಫೈರ್ ವರ್ಕ್ಸ್ ಕೂಡ ಇತ್ತು. ಫೈರ್ ವರ್ಕ್ಸ್ ಈ ಥರ ಎಸ್ಪೆಷಲಿ ಈ ಕ್ರ್ಯಾಕರ್ಸ್ ನೋಡೋಕೆ ತುಂಬ ಇಷ್ಟ ನನಗೆ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದು. ದೀಪಾವಳಿ ಟೈಮಲ್ಲೂ ಅಷ್ಟೇ ನಾನು ನೋಡ್ತಾ ನಿಂತಿರ್ತೀನಿ ಯಾರಾದರೂ ಈ ಥರ ಕ್ರ್ಯಾಕರ್ಸ್ ಹೊಡಿತಾರೆ ಅಂತ. ಸೊ ಇವರೇ ನೋಡಿ, ವೆರಿ ಎಂಟರ್ಟೈನಿಂಗ್ ಪರ್ಸನ್. ಅಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ರು. ಸೊ ಆ್ಯಂಡ್ ದೇ ಶುಡ್ ಬಿ ಎ ಮಿಕ್ಕಿ ಮೌಸ್ ಆಲ್ಸೋ. ಮಿಕ್ಕಿ ಮೌಸ್ ಕೂಡ ಯಾರೋ ಇದ್ದರು, ಐ ಥಿಂಕ್. ಇಲ್ಲಿದೆ ನೋಡಿ. ಸರ್ ಮಕ್ಕಳಿಗೆಲ್ಲ ತುಂಬ ಎಂಟರ್ಟೈನ್ಮೆಂಟ್ ಆಯಿತು. ಆ್ಯಂಡ್ ಇಟ್ ವಾಸ್ ಸಂಡೇ ಆಲ್ಸೋ, ಎಲ್ಲ ಮಕ್ಕಳು ಸೇರಿದರು. ಇಟ್ ವಾಸ್ ವೆರಿ ನೈಸ್. ಹಾಗೆ ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೂಡ ಅರೇಂಜ್ ಮಾಡಿದರು. ಪೇಂಟಿಂಗ್ ಆಗಿರ್ಬೋದು, ಇನ್ನು ಸಣ್ಣ ಸಣ್ಣ ಗೇಮ್ಸು, ಮತ್ತು ಮಕ್ಕಳಿಗೆ ಟ್ರ್ಯಾಂಪಲಿನ್ನಲ್ಲಿ ಆಟ ಆಡೋದಕ್ಕೆ ಅದರೆಲ್ಲ ಸಣ್ಣ ಸಣ್ಣ ಗೇಮ್ಸ್ನ ಅರೇಂಜ್ ಮಾಡಿದರು. ಸೊ ಪೇಂಟಿಂಗ್ ಒಂದು ನಾವು ಹಾಕ್ಸ್ಕೋಬೋದಾಗಿತ್ತು. ಸೊ ಐ ಡಿಸೈಡೆಡ್ ಟು ಪುಟ್ ಬಟರ್ಫ್ಲೈ ಒನ್. ರಿಯಲ್ ಟ್ಯಾಟು ಅಂತೂ ನಮ್ಮ ಮನೆಯವ್ರು ಹಾಕ್ಸೋಕೆ ಬಿಡಲಿಲ್ಲ ನನಗೆ. ಸೊ ಇವಾಗ ನನಗೆ ರಿಯಲ್ ಟ್ಯಾಟು ಹಾಕ್ಸ್ಕೊಳ್ಳೋಷ್ಟು ಇಂಟ್ರೆಸ್ಟು ಇಲ್ಲ. ಸೊ ಐ ಥಾಟ್ ಓಕೆ, ಯಾವಾಗಲೂ ಒಂದ್ಸರಿ ಎಲ್ಲ ಹಾಕ್ಕೊಳ್ಳೋದು ಅಂಥೇಳಿ ಒಂದು ಹ್ಯಾಂಡ್ ಪೇಂಟಿಂಗ್ ಥರ ಒಂದು ಬಟರ್ಫ್ಲೈ ಡಿಸೈನ್ನ ಚೂಸ್ ಮಾಡಿಕೊಂಡು ಹಾಕ್ಕೊಂಡೆ. ಸೊ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಹೇಗಿತ್ತು, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿತ್ತು. ಇಟ್ ವಾಸ್ ಓಪನ್ ಸ್ಪೇಸ್, ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಇದ್ರ ಪಕ್ಕದಲ್ಲೇ ಡೈನಿಂಗ್ಗೆ ಅರೇಂಜ್ ಮಾಡಿದರು. ಊಟ ಎಲ್ಲ ಅರೇಂಜ್ ಮಾಡಿದ್ದು ಅಲ್ಲೇ ಪಕ್ಕದಲ್ಲಿ. ಸೊ ಇಟ್ ವಾಸ್ ಅ ವೆರಿ ಸ್ಪೇಷಿಯಸ್ ರೆಸಾರ್ಟ್ ಆ್ಯಂಡ್ ಇಟ್ ವಾಸ್ ಗುಡ್. ಮಕ್ಕಳೆಲ್ಲ ಲೈನಾಗಿ ನಿಂತ್ಬಿಟ್ಟಿದ್ರು. ನನಗೆ ಹಾಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ ಹಾಕ್ಸ್ಕೊಂಡಿದ್ದು ನಾನು ಅದೊಂದು ಬಟರ್ಫ್ಲೈನ. ಸೊ ಒಬ್ವಿಯಸ್ಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಇರುತ್ತೆ, ನಾವೇನು ದೊಡ್ಡವ್ರು ಹಾಕ್ಸ್ಕೊಳ್ಳೋದು ಅಂಥೇಳಿ ಚಿಕ್ಕದಾಗಿ ಬೇಗ ಬೇಗ ಹಾಕಿ ಅಂತ ಹೇಳಿ ಒಂದು ಡಿಸೈನ ಸೆಲೆಕ್ಟ್ ಮಾಡಿ ಕೊಟ್ಟೆ ಅವರಿಗೆ. ಸೊ ರೆಡ್ ಕಲರ್, ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಹಾಕಿ ಅಂತ ಹೇಳಿಬಿಟ್ಟು ಹೇಳಿದೆ ಅವ್ರಿಗೆ. ಅವ್ರು ಸ್ವಲ್ಪ ಟೈಮ್ ತೊಗೊಂಡ್ರು. ನಾನು ಚೂಸ್ ಮಾಡಿದ ಡಿಸೈನ್ ಮೇ ಬಿ ಸ್ವಲ್ಪ ಕಾಂಪ್ಲಿಕೇಟ್ ಆಗಿತ್ತು ಅನ್ಸುತ್ತೆ. ಸೊ ಬಟ್ ಪರವಾಗಿಲ್ಲ, ಬೇಗ ಬೇಗ ಮುಗಿಸಿದ್ರು. ಮಕ್ಕಳೆಲ್ಲ ಆಲ್ರೆಡಿ ಕ್ಯೂನಲ್ಲಿ ನಿಂತ್ಬಿಟ್ಟಿದ್ರು, ಅಂಕಲ್ ನನಗೆ ಹಾಕಿ ಅಂತ. ಸೊ ಇಟ್ಸ್ ಮಕ್ಕಳಿಗೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅಂತಲೇ ಪಾರ್ಟೀಸ್ ಅರೇಂಜ್ ಮಾಡ್ತಾರೆ, ಈ ಥರ ಬರ್ತ್ಡೇ ಪಾರ್ಟೀಸ್ ಆಗಲಿ. ಸೊ ಅವ್ರು ಚೆನ್ನಾಗಿ ಎಂಜಾಯ್ ಮಾಡಬೇಕು. ನನಗೆ ಅದೊಂದು ಹಾಕ್ಸ್ಕೊಳ್ಳೋಕೆ ಆಸೆ ಇದ್ರಿಂದ ನಾನು ಹೋದೆ ಅಷ್ಟೇ. ಸೊ ಅದು ಬೇಗ ಬೇಗ ಹಾಕ್ಸ್ಕೊಂಡು ಅದಾದಮೇಲೆ ಗಿಫ್ಟ್ ಎಲ್ಲ ಕೊಡಬೇಕಾಗಿತ್ತು. ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಎಷ್ಟು ಟೈಮ್ ತಗೋತಿದೆ. ಮೇ ಬಿ ನಾನು ಚೂಸ್ ಮಾಡಿದ ಡಿಸೈನೇ ಸ್ವಲ್ಪ ಕಾಂಪ್ಲಿಕೇಟ್ ಆಗಿತ್ತು ಅನಿಸುತ್ತೆ ಪ್ರಾಬಬ್ಲಿ. ಅವ್ರು ಕೆಲವೊಂದು ಪಿಕ್ಚರ್ಸ್ ತೋರಿಸಿದ್ರು, ಅದರಲ್ಲಿ ಯಾವುದೋ ಒಂದು ಹಾಕಿ ಅಂದ್ಬಿಟ್ಟು ಒಂದು ಸೆಲೆಕ್ಟ್ ಮಾಡಿದೆ. ಸೊ ಫೈನಲಿ ಇಟ್ ಕೇಮ್ ಔಟ್ ಲೈಕ್ ದಿಸ್. ರಿಯಲ್ ಟ್ಯಾಟು ಅಂತ ಹಾಕ್ಸ್ಕೊಳ್ಳಿಲ್ಲ, ಅಟ್ಲೀಸ್ಟ್ ಪೇಂಟಿಂಗ್ ಎಲ್ಲಾದರೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ಹಾಕ್ಸ್ಕೊಂಡೆ. ಮಕ್ಕಳಿಗೆ ಅಂತಲೇ ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ ಆ ಥರದ್ದೆಲ್ಲ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು, ಐಸ್ ಕ್ರೀಮ್ ಸ್ಟಾಲ್ಸ್ ಆ ಥರ ಎಲ್ಲ. ಸೊ ನಾವು ರಿಟರ್ನ್ ಆಗಬೇಕಾಗಿತ್ತು ಮನೆಗೆ ಬೇಗ, ಆಲ್ಮೋಸ್ಟ್ ಒಂದು 9 ಏನೋ ಆಗೋಗಿತ್ತು. ಸೊ ಗಿಫ್ಟ್ ಕೊಡೋದಕ್ಕೆ ನಿಂತಿದ್ದೀವಿ. ಗಿಫ್ಟ್ ಕೊಟ್ಬಿಟ್ಟು
ಹೊಡೋಣ ಅಂತ. ಸರ್ಪ್ರೈಸಿಂಗ್ಲಿ ಅಲ್ಲಿ ಆ್ಯಕ್ಟ್ರೆಸ್ ಪ್ರೇಮ ಅವ್ರು ಕೂಡ ಬಂದಿದ್ರು. ಸೆಲೆಬ್ರಿಟಿ ಮೂಮೆಂಟ್ಸ್ ಥರ ಅನಿಸ್ತು ನನಗೆ. ಸೊ ಹತ್ರದಿಂದ ಅಷ್ಟಾಗಿದ್ದ ಸೆಲೆಬ್ರಿಟೀಸ್ನ ನೋಡಿಲ್ಲ. ಸೊ ಇವ್ರನ್ನ ನೋಡಿ ಮೀಟ್ ಮಾಡಿದ್ದು ಇಟ್ ವಾಸ್ ನೈಸ್. ಶಿ ವಾಸ್ ಅ ವೆರಿ ಸಿಂಪಲ್ ಪರ್ಸನ್. ಸೊ ಅವ್ರ ಫ್ಯಾಮಿಲಿ ಫ್ರೆಂಡ್ ಅನ್ಸುತ್ತೆ. ಸೊ ಅವರು ಕೂಡ ಬಂದಿದ್ರು. ನಾನೊಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡೆ. ಆಮೇಲೆ ಡೈರೆಕ್ಟ್ಲಿ ವಿ ವೆಂಟ್ ಟು ದ ಡಿನ್ನರ್. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಸಂಡೇ ಆಗಿರೋದ್ರಿಂದ ಇಟ್ ವಾಸ್ ನಾನ್ ವೆಜ್. ವೆಜ್ ಕೂಡ ಇತ್ತು ಅನ್ಸುತ್ತೆ, ಐ ಡೋಂಟ್ ನೋ. ನಾನ್ ವೆಜ್ ಇತ್ತು, ನಾವು ನಾನ್ ವೆಜ್ ಪ್ರಿಯರ್ ಅಲ್ವಾ, ಸೊ ವಿ ಕಾಂಟ್ ಹೆಲ್ಪ್. ಸೊ ನಾನ್ ವೆಜ್ ಎಲ್ಲ ಡೈರೆಕ್ಟಾಗಿ ಕೂತ್ಕೊಂಡು ಬುಫೆ ಸಿಸ್ಟಮ್ ಇತ್ತು, ಊಟ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ನೋಡ್ಬೋದು ಏನೇನು ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು. ರೆಗ್ಯುಲರ್ ನಾನ್ ವೆಜ್ ಐಟಮ್ಸಲ್ಲಿ ಏನೇನಿರುತ್ತೆ ಸೇಮ್ ಅದೇ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 10:30 ಏನೋ ಆಗಿತ್ತು. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. Thank you so much, guys. Bye.